ಯಾರೆಲ್ಲ JRF ಎಕ್ಸಾಮ್ ಕಟ್ಟಿರ್ತೀರಲ್ಲ ಅವ್ರಿಗೆಲ್ಲ ಈ ಪ್ರಾಬ್ಲಮ್ಸ್ ಫೇಸ್ ಆಗಿರುತ್ತೆ. ಪೇ ಮಾಡಿರ್ತೀರ, ಸಕ್ಸಸ್ ಅಂತ ಬಂದಿರುತ್ತೆ, ಬಟ್ ಫ್ರಂಟ್ ಪೇಜಲ್ಲಿ ಮಾತ್ರ ಪೇಮೆಂಟ್ ಇನ್‌ಕಂಪ್ಲೀಟ್ ಅಂತ ತೋರಿಸ್ತಾ ಇರುತ್ತೆ. ಯಾಕಂದರೆ ಇದೊಂದೊಂದು ಸಾರಿ ಪೇಮೆಂಟು ಅವರಿಗೆ ಪ್ರೊಸೆಸ್ಸಲ್ಲಿರುತ್ತೆ, ಅಂದರೆ ಮಿಡಲ್ ಸ್ಟ್ರಕ್ ಆಗಿರುತ್ತೆ, ಅದರಿಂದ ಪೇಮೆಂಟ್ ಅವ್ರಿಗೆ ರೀಚ್ ಆಗಿರಲ್ಲ. ಬಟ್ ನಿಮ್ಮ ಅಮೌಂಟ್ ನಿಮ್ದು ಇದರಲ್ಲಿ ಕಟ್ ಆಗಿರುತ್ತೆ. ಆವಾಗ ಒಂದು IAR ಅವ್ರಿಗೆ ಇಮೇಲ್ ಮಾಡಬೇಕು, ಮೇಲ್ ಮಾಡಬೇಕು, ಇಲ್ಲಾಂದರೆ NTA ಫೋನ್ ಮಾಡಬೇಕು. ಫೋನ್ ಮಾಡಿ ಒಂದು 4 ದಿನ ಅಥವಾ 3 ದಿನ ಆದಮೇಲೆ ನಿಮಗೆ ಕಂಪ್ಲೀಟ್ ಅಂತ ತೋರಿಸುತ್ತೆ. ಆದರೆ ವೇಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ಅಲ್ಲಿ ಕಂಪ್ಲೀಟ್ ಅಂತ ಬಂದಿದೆ. ಇದು 13ಗೆ ಪೇ ಮಾಡಿದರೆ 16ಗೆ ನನಗೆ ಕಂಪ್ಲೀಟ್ ಅಂತ ತೋರಿಸಿದೆ ನೋಡಿ. ಆದರೆ ಇಲ್ಲಿ ಸ್ಟೇಟಸ್ ಒಳಗೆ ಸಕ್ಸಸ್ ಅಂತ ಇದೆ, ಟ್ರಾನ್ಸಾಕ್ಷನ್ ಫೇಲ್ ಆಗಿಲ್ಲ. ಅಕಸ್ಮಾತ್ ನಿಮ್ದು ಏನಾದರೂ ಇಲ್ಲಿ ಸಕ್ಸಸ್ಸಲ್ಲಿ ಫೇಲ್ಯೂರ್ ಅಂತ ಬಂತಂದರೆ, ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂತ ಅಂದರೆ ಇನ್ನೊಂದು ಸಾರಿ ಪೇ ಮಾಡಬೇಕು. ಫಸ್ಟ್ ಅಮೌಂಟ್ ಏನಿರುತ್ತಲ್ಲ ಅದು ನಿಮಗೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿ 15 ದಿನಕ್ಕೆ ರಿಟರ್ನ್ ಆಗುತ್ತೆ.